ಹಾಯ್ ಹಲೋ. ನಾನಿವತ್ತು ಈಸಿಯಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದು ಚಪಾತಿ, ರೊಟ್ಟಿ, ರೈಸ್ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ. ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ತೆಂಗಿನ ತುರಿ, ಹಾಗೆ ಈರುಳ್ಳಿ, ಟೊಮೊಟೊ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಟೊಮೊಟೊ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಹಾಗೂ ಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತು ಒಗ್ಗರಣೆಗೆ ಜೀರಿಗೆ, ಮೆಣಸು ಮತ್ತು ಮೆಣಸಿನ್ಕಾಯಿ ಇಷ್ಟಿದ್ರೆ ಸಾಕು. ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ. ಫಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದರಲ್ಲಿರುವಂತಹ ಲೋಳೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅದು ಕೆಳಗಡೆ ಅಂದರೆ ಈ ಬಾಣಲಿ ಕೆಳಗಡೆ ಸ್ವಲ್ಪ ಬ್ರೌನಿಷ್ ಆಗಿ ಬರುತ್ತೆ ನೋಡಿ, ಅಷ್ಟಾದರೆ ಸಾಕು. ಅದು ಪರ್ಫೆಕ್ಟಾಗಿ ಲೋಳೆ ಎಲ್ಲ ಬಿಟ್ಕೊಂಡಿರುತ್ತೆ. ತೀರಾ ಅದನ್ನು ಫ್ರೈ ಮಾಡಿದ್ರೆ ರುಚಿಯಾಗಿರತ್ತೆ. ಸೊ ಈ ಒಂದು ಮೆಥಡಿಗೆ ಬಂದ ತಕ್ಷಣವೇ